ಎಪಿಎಂ 1ನೇ ಹಂತ ನಾಗರಿಕರ ಹಿತರಕ್ಷಣಾ ವೇದಿಕೆ ಪರವಾಗಿ ಇಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಏರ್ಪಡಿಸಲಾಗಿತ್ತು. ಅದರ ಜೊತೆಯಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ ಶಿಬಿರ, ಕಣ್ಣು ಪರೀಕ್ಷೆ ಮಾಡಿ ಉಚಿತವಾಗಿ ಕನ್ನಡಕ ವಿತರಣೆ, ಸಂಪೂರ್ಣ ದೇಹ ಪರೀಕ್ಷೆ ಹಾಗೆ ಬಡವರಿಗೆ ವಸ್ತ್ರದಾನ ನೋಡಲು 2 ಕಣ್ಣು ಸಾಲದಾಯಿತು ವೀಕ್ಷಕರೇ. ಒಂದು ಕಾರ್ಯಕ್ರಮವನ್ನು ಮೇಲ್ಕಂಡ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ರವರ ಸಾರಥ್ಯದಲ್ಲಿ ನಡೆಯುತ್ತಿತ್ತು. ಹಾಗೆ ಅತಿಥಿಗಳಾಗಿ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿ ರವರು, ಎಕ್ಸ್ ಮೇಯರ್ ಅವರಾದ ಮಂಜುನಾಥ್ ರೆಡ್ಡಿ ಅವರು ಹಾಗೂ ನಮ್ಮ TV4 ಸಂಸ್ಥೆಯ ಮಾಲೀಕರಾದ ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ರವರು ಉಪಸ್ಥಿತರಿದ್ದರು. ಹಾಗೆ ಈ ಒಂದು ಸಮಾಜಮುಖಿ ಹಾಗೂ ಧರ್ಮದ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ತಿಳಿಸಿದ ಹಾಗೆ ಸಾರ್ವಜನಿಕರ ಬಳಿ ಯಾವುದೇ ಹಣ ತೆಗೆದುಕೊಳ್ಳದೆ ಇವರ ಸಂಸ್ಥೆಯವರೇ ತಮ್ಮ ಸ್ವಂತ ಹಣದಿಂದ ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ ಎಂದರೆ ನಿಜವಾಗಲೂ ಮೆಚ್ಚಲೇಬೇಕಾದಂತಹ ವಿಚಾರ. ಈ ಮೇಲ್ಕಂಡ ಸಂಸ್ಥೆಯವರಿಂದ ಸುಮಾರು ವರ್ಷಗಳಿಂದ ಈ ರೀತಿ ಸಮಾಜಮುಖಿ ಜನಪರ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಎಂದು ತಿಳಿದು ಸಂತೋಷವಾಯಿತು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ವೇದಿಕೆ 2008 ಶುರುವಾಯಿತು. ಆವತ್ತಿಂದ ಸತತ 15 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ, ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ವಿ. ಮಳೆ ಪ್ರಾಬ್ಲಮ್ಗೋಸ್ಕರ ಮತ್ತು ಈಗ ಕನ್ನಡ ರಾಜ್ಯೋತ್ಸವ ನವೆಂಬರಲ್ಲಿ ಶಿಫ್ಟ್ ಮಾಡ್ಕೊಂಡು ಪ್ರತಿ ವರ್ಷದಂತೆ ನಾವು ಬೆಳಗ್ಗೆ ಫ್ಲಾಗ್ ಹಾಸ್ಟಿಂಗ್ ಇರುತ್ತೆ. ನಮ್ಮ ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ ಅವರಿಂದ ಮತ್ತು ದೀಪ ಬೆಳಗುವ ಕಾರ್ಯಕ್ರಮ ನಮ್ಮ ಮಾನ್ಯ ಸಚಿವರು, ಸಾರಿಗೆ ಸಚಿವರು ಮತ್ತು ಮುದ್ರಾಜ್ ಸಚಿವರು ರಾಮಲಿಂಗ ರೆಡ್ಡಿ ಅವರು ಹಸ್ತದಿಂದ ನೆರವೇರ್ತೈತೆ. ಅದಾದಮೇಲೆ ಬೆಳಗ್ಗೆ ನಮ್ಮದು ಬ್ಲಡ್ ಕ್ಯಾಂಪ್ ಶುರು ಇರುತ್ತೆ ವಿಕ್ಟೋರಿಯಾ ಹಾಸ್ಪಿಟಲ್ ಕಡೆಯಿಂದ. ಮತ್ತು ಇದನ್ನು ಮಣಿಪಾಲ್ ECG, ಎಕೋ, ಕಾರ್ಡಿಯೋಗ್ರಾಮ್ ಅದು ಮೊಬೈಲ್ ಇದರಲ್ಲಿ ಬರುತ್ತೆ. ಅದು ವರ್ತ್ 4,000 ಸಾವಿರ ಆಗುತ್ತೆ. ಅದನ್ನು ಉಚಿತವಾಗಿ ಮಾಡ್ತಾಯಿದ್ದೀವಿ. ಮತ್ತು ಶೋಭಾ ಹಾಸ್ಪಿಟ್ಲ್ ಮತ್ತು ಸ್ಫೂರ್ತಿ ಲೈಫ್ ಕೇರ್ ಹಾಸ್ಪಿಟ್ಲ್ ಇವರ ವತಿಯಿಂದ ಪ್ರತಿ ವರ್ಷ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಸುಮಾರು ಒಂದು 400-500 ಜನ ಇದರ ಪ್ರತಿಫಲ ಪಡ್ಕೊಳ್ತಾರೆ. ಅದರ ಜೊತೆಗೆ ಮೆಡಿಸಿನ್ಸ್ ಫ್ರೀ ಕೊಟ್ಟು ಕಣ್ಣಿನ ತಪಾಸಣೆ ಇರುತ್ತೆ. ಕಣ್ಣಿನ ತಪಾಸಣೆಯೂ ಸಹ ತಪಾಸಣೆ ಆದಮೇಲೆ ಕನ್ನಡಕಗಳು ಫ್ರೀಯಾಗಿ ವಿತರಣೆ ಮಾಡಿಕೊಡ್ತೀವಿ. ಇದು ಮೈನ್ ಒಂದು ನಾವು ಉದ್ದೇಶಕ್ಕೆ ಹೇಳ್ಬೇಕಂತಂದರೆ, ಕನ್ನಡ ರಾಜ್ಯೋತ್ಸವ ಅಂತಂದರೆ ಎಲ್ಲ ಕಡೆ ಏನಂತಾರೆ ಮೈಗ್ರೇಟೆಡ್ ಅಲ್ಲ, ಮೈಗ್ರೇಟೆಡ್ ಮೈನ್ ಆಗುತ್ತೆ ಅಂದರೆ ಹೊರಗಡೆಯಿಂದ ಬಂದಿರೋರಿಗೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಅವ್ರ ಹತ್ರ ದೊಡ್ಡ ವಸೂಲಿ ಮಾಡಿ ಕನ್ನಡ ರಾಜ್ಯೋತ್ಸವ ಮಾಡೋದು ಅಂತಂತೇಳ್ಬಿಟ್ಟು ಎಲ್ಲ ಕಡೆ ಇದು ಮಾತು. ಬಟ್ ಇದುವರೆಗೂ ನಾವು ಯಾವುದೇ ಅಂಗಡಿ ಮುಂಗಟ್ಟುಗಳು ಅಥವಾ ಯಾವುದೇ ಯಾರ ಹತ್ರ ನಾವು ದುಡ್ಡು ದೇಣಿಗೆ ತೊಗೊಂಡಿಲ್ಲ. ಜೈ ಸಾಯಿರಾಮ್. ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತ. ನಾನು ಕನ್ನಡ ಚಲನಚಿತ್ರ ನಿರ್ಮಾಪಕ ಮತ್ತು TV4 ನ್ಯೂಸ್ ಚಾನೆಲ್ ಸಂಸ್ಥಾಪಕ. ಆಮೇಲೆ ಈಗ ಸದ್ಯಕ್ಕೆ ಕಾಂಗ್ರೆಸ್ಸಲ್ಲಿ ಲೇಬರ್ ಸೆಲ್ನೊಳಗೆ ಕರ್ನಾಟಕ ರಾಜ್ಯಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ವೆಂಕಟ್ ಸರ್ ಅವರು ಭಾಳ ಆತ್ಮೀಯ ಸ್ನೇಹಿತರು. ಸುಮಾರು ಒಂದು 7-8 ವರ್ಷದಿಂದ ನಮ್ಮದು ಅವ್ರದ್ದು ಬಾಂಧವ್ಯ ಇದೆ. ಸುಮಾರು ಕಾರ್ಯಕ್ರಮಕ್ಕೆ ನಾನು ಕರೀತಾ ಇದ್ದೆ, ಅವರು ಕರೀತಾ ಇದ್ರು, ಬರೋಕ್ಕಾಗಿರಲಿಲ್ಲ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಭಾಳ ಉದ್ದೇಶ ಇಟ್ಕೊಂಡು ಬಂದೆ. ಯಾಕಂದರೆ ತುಂಬ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ನೋಡಿದ್ದೀನಿ ಕನ್ನಡ ರಾಜ್ಯೋತ್ಸವಗಳು ಭಾಳ ಚೀಫ್ ಗೆಸ್ಟಾಗಿ ಹೋಗಿದ್ದೀನಿ. ಆದರೆ ಇದು ಒಂಥರ ವಿಭಿನ್ನವಾಗಿ ಅನ್ನಿಸ್ತು ನನಗೆ. ಯಾಕಂದರೆ ಇಲ್ಲಿ ಬರೀ ಏನೋ ಒಂದು ಬ್ಲಡ್ ಕ್ಯಾಂಪು ಇಲ್ಲಾಂದ್ರೆ ಏನೋ ಒಂದು 2-3 ಮಾಡಿಬಿಟ್ಟು ಕೈ ಬಿಟ್ಬಿಡ್ತಾರೆ. ಆಮೇಲೆ ಇಡೀ ಏರಿಯಾದಲ್ಲಿ ದುಡ್ಡು ಕಲೆಕ್ಷನ್ ಮಾಡಿಕೊಂಡು ಎಲ್ಲ ಯೂಸ್ ಮಾಡ್ಕೊತಾರೆ. ಇದೆಲ್ಲ ಮಾಡೋದಕ್ಕೆ ಇದೆಲ್ಲ ಬಿಟ್ಟು ವಿಭಿನ್ನವಾಗಿ ಇವ್ರು ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಕಣ್ಣು ಕಾಣಿದವ್ರಿಗೆ ಕಣ್ಣು ಟೆಸ್ಟ್ ಮಾಡಿ ಕನ್ನಡಕ ಉಚಿತವಾಗಿ ಕೊಡೋದು, ಆಮೇಲೆ ಮೆಡಿಸಿನ್ಸು 1,000 ರೂಪಾಯಿ ಮೆಡಿಸಿನ್ಸ್ ಫ್ರೀಯಾಗಿ ಕೊಡೋದು, ಮತ್ತು ಕಾರ್ಮಿಕರಿಗೆ ಬಟ್ಟೆ ಕೊಡೋದು, ಇವೆಲ್ಲ ಭಾಳ ವಿಭಿನ್ನ ಅನ್ನಿಸ್ತು ನನಗೆ, ತುಂಬ ಹೊಸದು ಅನ್ನಿಸ್ತು. ಆಮೇಲೆ ಮನುಷ್ಯನ ಹೃದಯ ತುಂಬ ಒಳ್ಳೆಯದು. ಗಾತ್ರ ಯಾರಿಗೆ ಜಾಸ್ತಿ ಇರುತ್ತೆ ಅವ್ರ ಹೃದಯ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದು. ನಾವು ಯಲಹಂಕದಿಂದ ಬಂದಿರೋದು. ಈ ಕಾರ್ಯಕ್ರಮ ಇಲ್ಲಿರೋ ಜನ ಇವರೆಲ್ಲ ನೋಡ್ಬಿಟ್ಟು ಭಾಳ ಸಂತೋಷ ಆಯಿತು. ಇದೇ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡಲಿ, ಇನ್ನೂ ಅವ್ರು ಬೆಳೀಲಿ. ಅವ್ರು ಬೆಳೆದು ಈ ಒಂದು BTM ಲೇಔಟಿಗೆ ಒಂದು ಉತ್ತಮವಾದ ಪ್ರಜೆಯಾಗಿ ಒಂದು ಸ್ಥಾನಮಾನ ಗಳಿಸ್ಲಿ ಅಂತ ನಾನು ಹಾರೈಕೆ ಒಳ್ಳೆದಾಗಲಿ. ಜೈ ಸಾಯಿರಾಮ್. ಡಾಕ್ಟರ್ ಶೋಭಾ, ಗೈನಕಾಲಜಿಸ್ಟ್, ತಾವರೆಕೆರೆಯಲ್ಲಿ. ನಮ್ಮದು ಸ್ವಂತ ಹಾಸ್ಪಿಟಲ್ ಡಾಕ್ಟರ್ ಶೋಭಾ ಹಾಸ್ಪಿಟಲ್ ಅಂತಿದೆ. ನಮ್ಮ ಹಸ್ಬೆಂಡು ಸರ್ಜನ್, ಆ್ಯಕ್ಚುಲಿ ಅವ್ರು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಕೀಬೋರ್ಡ್ ಸರ್ಜರಿ ಮಾಡ್ತಾರೆ. ಇದು ನಿಮ್ದೆಲ್ಲ ಕೇಳ್ತಾ ಇದ್ದರೆ ನನಗೆ ಭಾಳ ಖುಷಿ ಆಗ್ತಿದೆ. ಇವತ್ತು ನಾವು ಈ ಇವೆಂಟಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ವೆಂಕಟ್ ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ಅದಕ್ಕೆ ನನಗೆ ಇದೇ ಥರ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ನಾನು ಖಂಡಿತ
ಆಸೆ ನಿಮ್ಮ ಕಡೆಯಿಂದ ಉಚಿತನಾ ಮೇಡಮ್? ಹೌದು, ಉಚಿತವಾಗಿ. ಸೊ ತಾವರೆಕೆರೆಯಲ್ಲಿ ಜನಗಳಿಗೆ ಸ್ವಲ್ಪ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಯಾವತ್ತಿದ್ರೂ ಅಧ್ಯಕ್ಷರು ವೆಂಕಟೇಶ್ವರ ಎಲ್ಲ ಹೇಳಿದ್ರು ನಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ನಾವು ದುಡ್ಡು ಕಲೆಕ್ಟ್ ಮಾಡಲ್ಲ ಅಂತ. ಒಂದೇ ಒಂದು ವಿಷಯ ಅವ್ರು ಬಿಟ್ಟರು. ಯಾಕಂದ್ರೆ ನಾವು ಯಾವುದೇ ಇನ್ವಿಟೇಷನ್ ಕಾರ್ಡಲ್ಲಾಗಲಿ ಪಾಂಫ್ಲೆಟ್ ಆಗಲಿ ನೀವೇ ನೋಡಿರ್ಬೋದು, ಫೋಟೋಗಳು ಹಾಕಲ್ಲ. ಯಾಕಂದ್ರೆ ನಮ್ಗೆ ಬೇಕಾಗಿಲ್ಲ, ಪ್ರಾಪರ್ ಅಂತ ಫೋಟೋ ಹಾಕಿ ಮಾಡೋದಕ್ಕೆ ಬೇಕಾಗಿಲ್ಲ. ಈಗ ನಮ್ಮ ಅಮೃತ ಹಸಿರಿಗ ನಮ್ಮ ಶ್ರೀ ರಾಮನಗರವರು ಅಡ್ಡ ಹೋಗ್ಬೇಡಿ ಸರ್, ಅಡ್ಡ ಹೋಗ್ಬೇಡಿ ಸರ್. ದೀಪ ಬೆಳಗಿಸುವ ಮೂಲಕ ಈ ಒಂದು ಮಾನವೀಯ ಮೌಲ್ಯವಿರತಕ್ಕಂಥ ಉಚಿತ ಮುಗಿತು